ಒಂದು ದೇವಸ್ಥಾನ ಬಿಟ್ಟಿಲ್ಲ, ಒಂದು ಜಂಡಕಟ್ಟೆ ಬಿಟ್ಟಿಲ್ಲ, ಬಸವೇಶ್ವರ ಗುಡಿ ಬಿಟ್ಟಿಲ್ಲ, ಆಂಜನೇಯ ದೇವಸ್ಥಾನ ಬಿಟ್ಟಿಲ್ಲ. ಎಲ್ಲ ಕಡೆ ಹೋದ್ರೆ 10 ಲಕ್ಷ ಕೊಡ್ತೀನಿ, 25 ಕೊಡ್ತೀನಿ, 50 ಕೊಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟ. ಕೊಟ್ಟಿಲ್ಲ, ಏನಿಲ್ಲ. ಚುನಾವಣೆ ಮುಗಿತ್, ನೀವು ಈ ಕಡೆ ಆತ ಆ ಕಡೆ. ಗಂಗಾವತಿಗೆ ಬರೋದಿಲ್ಲ. ಚುನಾವಣೆ ಮುಂಚೆ ಜನಾರ್ದನ್ ರೆಡ್ಡಿ ಎಲ್ಲೋ ಕನಗಿರಿ ರೋಡಿಗೆ ನಾನು ಮನೆ ತಗೊಂಡಿದ್ದೀನಿ, ಇಲ್ಲೇ ಇರ್ತೀನಿ ಅಂದ. ನಾನು ನಿಮ್ಗೆ ಎಲ್ಲರಿಗೂ ಹೇಳಿದೆ, ಮನಿ ತಗೊಂಡ್ಮೇಲೆ ಮನಿ ಮಾರಕ್ಕೆ ಎಷ್ಟೊತ್ತಾಗ್ತದೆ? ಮನಿ ತಗೊಂಡ್ಮೇಲೆ ಮನಿ ಮಾರಕ್ಕೆ ಎಷ್ಟೊತ್ತಾಗುತ್ತದೆ? ಅವ ಸುಳ್ಳು ಹೇಳಕಂತ ಅವ್ನ ಮಾತು ನಂಬಕ್ ಹೋಗ್ಬೇಡಿ ಅಂತ ಹೇಳಿದೆ. ಆಮೇಲೆ ನಿಮ್ಗಳಿಗೆ ಹೇಳಿದೆ, ಅವ ಜನಾರ್ದನ್ ರೆಡ್ಡಿ ಬಿಜೆಪಿಯಿಂದ ಬಂದಾನ, ಅವ್ರಿಗೆ ಹೆದರ್ಸಾಕ ಬಂದಾನ. ಯಾರಿಗೆ? ಬಿಜೆಪಿ ಅವರಿಗೆ. ಮತ್ತೆ ಒಳ್ಳಿ ಅಲ್ಲೇ ಹೋಗ್ತಾನ. ನನ್ನ ಮಾತು ಕೇಳಿಲ್ಲ, ವಾಪಸ್ ಬಳ್ಳಿ ಹೋಗ್ಬಿಟ್ಟ, ಬಿಜೆಪಿಗೆ ಹೋಗ್ಬಿಟ್ಟ. ಯಾರು? ಜನಾರ್ದನ್ ರೆಡ್ಡಿ ಹೋಗ್ಬಿಟ್ಟ ಬಿಜೆಪಿಗೆ. ನೀವು ಮತ ಹಾಕಿದವ್ರಿಗೆ ಕೇಳಿದ್ನೇನು ಬಿಜೆಪಿಗೆ ಹೋಗ್ತೀನಪ್ಪ ಅಂತ ಹೇಳಿ? ಬರೀ ಇಲ್ಲಿ ಬರೋ ಕಾಲಕ್ಕೆ ಚೆಂಡು ತಗೊಂಡು ಬರ್ತಿದ್ದ, ರಾತ್ರಿಗೆ ಚೆಂಡು ಆಡ್ತಿದ್ದ. ಇಲ್ಲಿ ಏನು ವಾಲಿಬಾಲ್ ಫುಟ್ಬಾಲ್ ಆಡಿದಂಗೆ. ಪಾಪ ನಮ್ಮ ಭಾಗದ ಮುಗ್ಧ ಜನಗಳಿಗೆ ಏನಪ್ಪಾ ಅಂದ್ರೆ ಮೋಸ ಮಾಡಿ ಮತ ತಗೊಂಡು ಹೋದ. ಜನಾರ್ದನ್ ರೆಡ್ಡಿ ಹೇಳಿದರೆ, ಕಳ್ಳಿ ಸಂಗಣ್ಣನವರು ಕಾಂಗ್ರೆಸ್ ಪಕ್ಷ ಸೇರಿದ್ದರಿಂದ ಅನ್ಸಾರಿ ಅವ್ರ ಮನೆ ಮೇಲೆ ಬಾಂಬ್ ಹಾಕಿದಂಗಾಗಿದೆ ಅಂತ ಹೇಳಿದ್ದಾರೆ. ಮತ್ತೇನ್ ಹೇಳ್ತಾರೆ? MP ಚುನಾವಣೆ ಆದ ಮೇಲೆ ಸಿದ್ದರಾಮಯ್ಯ ಹೋಗ್ತಾರೆ, DK ಶಿವಕುಮಾರ್ ಬರ್ತಾರೆ ಅಂತೇಳಿ ಹೇಳ್ತಾರೆ. ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜನಾರ್ದನ್ ರೆಡ್ಡಿಗೆ, ಜನಾರ್ದನ್ ರೆಡ್ಡಿ, ಇದು ಬಳ್ಳಾರಿ ಅಲ್ಲ, ನಿನ್ನ ಅಲ್ಲೇ ನಡೀತದೆ. ಇಲ್ಲಿ ಗಂಗಾವತಿ ಜನ ಸತ್ಯವಾಗಿ ಹೇಳ್ಬೇಕಾಗ್ತದೆ. ನಿನ್ನ ದುಡ್ಡಿನ ಆಟ, ಲೂಟಿ ಮಾಡಿರ್ತಕ್ಕಂಥ ದುಡ್ಡಿನ ಆಟ ಜಾಸ್ತಿ ದಿವಸ ನಡೆಯೋದಿಲ್ಲ. ನಿನಗೆ ಯಾರು ಹೆದರೋದಿಲ್ಲ. ನಿನ್ನ ಪಟ್ಲಂಗಳಿದಾರಲ್ಲ ಗುಲಾಮ್ಗಿರಿ ಮಾಡೋರು, ಅವ್ರು ಮಾತ್ರ ಹೆದರ್ಬಹುದು, ಜನ ಮಾತ್ರ ಹೆದರೋದಿಲ್ಲ. ಏನಿದ್ರು ಡಬಲ್ ಬೆಡ್ರೂಮ್ ನೀನ್ ಮಾಡ್ಕೊಳ್ಳೇಬೇಕು, ಪ್ಲಾಟ್ಗಳು ಕೊಳ್ಳೇಬೇಕು, ಅಂಜನಾದ್ರಿ ಬೆಟ್ಟಕ್ಕೆ 5,000 ಕೊಳ್ಳೇಬೇಕು. ಇಲ್ಲ ಅಂದ್ರೆ ನಿನ್ ದೇಶದಲ್ಲಿ ಯಾವ ಮೂಲೆಯಾಗಾದ್ರೂ ನಮ್ಮ ಹೆಣ್ಮಕ್ಳು ಬೀಳೋದಿಲ್ಲ. ಓಡೋಳಿ ಬಂದು ನಿನಗೆ ಹಿಡಿದು ಬರೋಬ್ಬರಿ ಕೇಳ್ತಾರೆ, ನಮ್ಮನ್ನು ಮೋಸ ಮಾಡಿ ಓಟ್ ತಗೊಂಡು ಹೋಗಿದ್ಯಾ, ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀನ್ ಆ ಕಡೆ ಯೋಚನೆ ಮಾಡು. ಸಿದ್ದರಾಮಯ್ಯ ಇಳಿತಾರೆ, ಇವ್ರು ಹೇಳ್ತಾರೆ, ನಿನಗೆ ಎದಕ್ಕೆ ಬೇಕು ನಮ್ಮ ಕಾಂಗ್ರೆಸ್ ಪಕ್ಷ, ನಿನಗೆ ಎದಕ್ಕೆ ಬೇಕು? ನೀನು ಒಬ್ಬ ಶಾಸಕನಾಗಿ ಏನ್ ಮಾತು ಕೊಟ್ಟಿದ್ಯಾ ಅದು ಮಾಡಿ ತೋರ್ಸು, ದಮ್ಮಿದ್ರೆ. ಅದೇ ಪ್ರಾಮಾಣಿಕ ಇದ್ದಂತ ಮನುಷ್ಯ ಮಾತಾಡ್ತಾನೆ. ಅನ್ಸಾರಿ ಸಾಬ್ ಅಂತ ಎದಿ ಗಟ್ಟಿ ಇರ್ತದಲ್ಲ, ಯಾವನಿಗೆ ಕರಪ್ಷನ್ ಇಲ್ಲದಂತ ಒಬ್ಬ ವ್ಯಕ್ತಿ ಏನಾದ್ರೂ ಕೂಡ ಮಾತನಾಡೋದಲ್ಲ ಅನ್ನೋದನ್ನ ನಾವು ಕಾಣ್ತೀವಿ. ಇರತಕ್ಕಂಥ ನಾಯಕ ಯಾರಾದ್ರೂ ಅದು ಅನ್ಸಾರಿ. ಇವ್ರಿಗೆ ಎದಕ್ಕೆ ಬೇಕ್ರಿ ಹೊಸ ಬಾರಿ? ಇವ್ರದ್ದು KRPP ಈಗ ಭಾರತೀಯ ಜನತಾ ಪಕ್ಷಕ್ಕೆ ಜಾಯಿನ್ ಆಗಿದೆ. ಇಕ್ಬಾಲ್ ಅನ್ಸಾರಿ ಅವರು ಪಾರ್ಲಿಮೆಂಟ್ ನಿಂತಾಗಿ ಎಷ್ಟು ತಗೊಂಡಿದ್ರು ಸರ್? 1,80,000 ಓಟ್ ತಗೊಂಡಿದ್ರು. ಕರಡಿ ಸಂಗಣ್ಣ ಅವ್ರು 2,000 ಗೆದ್ದಿದ್ರಲ್ಲ, 32-38,000 ಬಿಟ್ರಿಲ್ಲ. ಆದ್ರೆ ಇವತ್ತ ಶಿವರಾಮ್ ಗೌಡ್ರು ಎಷ್ಟು ಗೆದ್ದಿದ್ರು? 50,000 ಗೆದ್ದಿದ್ರಲ್ಲ. ಈ ಸರಿ ಏನಂದ್ರೆ ಡಾಕ್ಟರ್ 80ಕ್ಕಿಂತ 1 ಲಕ್ಷ ಮತದಲ್ಲಿ ಗೆಲ್ಲಿಸ್ಕೊಂಡು, ಅಂದ್ರೆ ಅನ್ಸಾರಿ ಸಾಹೇಬ್ರು ತೆಗೆದುಕೊಂಡ ಲೆಕ್ಕ ಈ ಜನಾರ್ದನ್ ರೆಡ್ಡಿ ಗೊತ್ತಿಲ್ಲ ಅಂತ ಅನಿಸ್ತದ. ಅನ್ಸಾರಿ ಸಾಹೇಬ್ರು ಇವತ್ತೇನು 1,80,000 ಆ ಕಡೆ ಬಿದ್ದಿದ್ರೆ ಇವತ್ತ ಶಿವರಾಮ್ ಗೌಡ್ರು ಗೆಲ್ಲಿಕ್ಕೆ ಆಗ್ತಿತ್ತ? ರಾಯ್ ರೆಡ್ಡಿ ಅವ್ರು ಗೆಲ್ತಿದ್ರು ಅನ್ನೋದನ್ನ ಜನಾರ್ದನ್ ರೆಡ್ಡಿ ಗಣಿತ ಕಲ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ.